ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ, ಇವ್ರದ್ದು ಡೆಡಿಕೇಶನ್ ಯಾವ ಥರ ಇದೆ, ಇವರು ನಿಮಗೆ ದಿನನಿತ್ಯ ಎಷ್ಟು ಗಂಟೆಗೆ ಸಿಗ್ತಾರೆ, ಎಲ್ಲರೂ ಅಟ್ ಎ ಟೈಮ್ ಎಷ್ಟು ಗಂಟೆಗೆ ಬರ್ತಾರೆ, ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ, ಯಾವ ಥರ ಪ್ರೋಗ್ರಾಮ್ಗಳೆಲ್ಲ ಭಾಗವಹಿಸ್ತಾರೆ, ಇವರ ಯಾವ ಥರ ಶ್ರಮ ಪಡ್ತಾರೆ, ಅದ್ರ ಬಗ್ಗೆ ನೀವು ಸ್ವಲ್ಪ ನೀವು ಇಂಡಿವಿಜುವಲ್ ಆಗಿ ಹೇಳಿ. ಹೆಸರು ಗುರುರಾಜ ಮತ್ಸರಿ ಅಂತ, ಉತ್ತರ ಕಾಲನಿಯಲ್ಲಿ ಬನಶಂಕರಿ ದೇವಸ್ಥಾನದ ಅರ್ಚಕರು. ಈ ಮಕ್ಕಳು ದಿನ ಆಟ ಪಾಠದಲ್ಲಿ ಇದು ಮಾಡ್ತಿರ್ತಾರೆ. ಇದೊಂದು ಕಲ್ಚರಲ್ ಆಕ್ಟಿವಿಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೇಳಿಸ್ತಾ ಇದೆಯಾ? ಕಲ್ಚರಲ್ ಆಕ್ಟಿವಿಟಿ ಮಾಡಬೇಕು ಉದ್ದೇಶದಿಂದ ಮಕ್ಕಳಲ್ಲಿ ದಿನ ಭಜನೆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ದಿನ 8:30ರಿಂದ 9 ಗಂಟೆಗೆ ಬನಶಂಕರಿ ತೊಟ್ಲು ಸೇವಾ ಅಂತ ಮಾಡ್ತೀವಿ. ಆ ಸಮಯದಲ್ಲಿ ಭಜನೆ ಇವರೆಲ್ಲ ಕಳಿಸೋದು ಕ್ರಮೇಣ ಒಂದು 3-4 ವರ್ಷದಿಂದ ಬರ್ತಾ ಇದ್ದಾರೆ. ಸೊ ಈಗ ದೇವಸ್ಥಾನದಲ್ಲಿ ಗಣೇಶ ಉತ್ಸವ ಮಾಡ್ತೀವಿ. ಆ ಟೈಮಲ್ಲಿ ಈ ಡಿ ಜೆ ಅದಕ್ಕಿಂತ ಕುಣಿತ ಭಜನೆ ಮುಖಾಂತರ ಮಕ್ಕಳಲ್ಲಿ ನೀರು ತುಂಬೋಣ ಅಂತೇಳಿ ದೇವಸ್ಥಾನ ಆಚೆ ಮೆರವಣಿಗೆ ಎಲ್ಲ ಮಾಡ್ತೀವಿ. ಮೆರವಣಿಗೆಯಲ್ಲಿ ಭಜನೆ ಕಾರ್ಯಕ್ರಮ ಮೆರವಣಿಗೆ ಮಾಡ್ತೀವಿ. ಸೊ ಈ ಥರ ಪ್ರತಿಯೊಂದು ಪ್ರೋಗ್ರಾಮ್ ಮಾಡ್ತೀವಿ. ಈಗ ಬಾದಾಮಿ ಬನಶಂಕರಿಗೆ ಹೋಗಿ ಅಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಕೊತಾರೆ ಕುಣಿತ ಭಜನೆ.